नारायणं निखिलपूर्णगुणैकदेहं निर्दोषमप्यनोऽपि श्रीस्वाक्यैः अस्योद्भवादिदमशेषविशेषतोऽपि सुता प्रियतमं वसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। नमः श्रीपादराजाय नमस्ते व्यासयोगिने पुरन्दरार्याय विजयार्याय ते नमः। जलज्येष्ठनिभाकारं जगदीशप्रसादजं जगतीतलविख्यातं जगन्नाथवरुं भजे। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಐದನೇ ಸಂಧಿ ವಿಭೂತಿ ಸಂಧಿ. ಅದರಲ್ಲಿ ನಾಲ್ಕನೇ ಪದ್ಯ ಆಗಬೇಕಿದೆ. ಯಾವ ಯಾವ ವಸ್ತುಗಳಲ್ಲಿ ಪರಮಾತ್ಮ ಹೇಗಿದ್ದ ಅಂತ ನಾವು ಕೇಳಿದ್, ವಿಶೇಷವಾಗಿ ಯಾವ ಯಾವ ವಿಭೂತಿ ರೂಪಗಳನ್ನ ನಾವು ತಿಳಿಬೇಕು ಅಂತ. ಈಗ ಅದರ ಸಂಖ್ಯೆಗಳನ್ನ ನೋಡ್ತಾ ಇದ್ದ. ಸಂಖ್ಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಾಲ್ಕನೇ ಪದ್ಯ, ಐದನೇ ಸಂಧಿಯ ನಾಲ್ಕನೇ ಪದ್ಯ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ ಲಕುಮೀಧವನು ಪ್ರತಿದಿನತಿ ಶಾಲಿಗ್ರಾಮದೊಳಗಿಪ್ಪ 5,000 ಮೇಲೆ 35,000 500 ರೂಪದಿ ಭೂಧರಗಳಭಿಮಾನಿ ದಿವಿಜರೊಳಪ್ಪ ನನವರತ. ಇಲ್ಲಿ ಹೇಳ್ತಿದ್ದಾರೆ, ಸಾಲಿಗ್ರಾಮದಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ, ಕಾದ ಕಾಂಚನದೊಳಗೆ ಮೊದಲೇ ಬಂಗಾರ, ಅದರಲ್ಲಿ ಬಂಗಾರವೇ ಕಣ್ಣಿಗೆ ಕುಕ್ತಾ ಇರ್ತದೆ. ಕಾಯಿಸಿದಂತಹ ಬಂಗಾರದಲ್ಲಿ ಹೇಗೆ ಆದಿತೇಯಸ್ಯನು, ಆದಿತೇಯರು ಅಂತಂದ್ರೆ ದೇವತೆಗಳು, ದೇವತೆಗಳಿಗೆ ಮುಖ ಅಗ್ನಿ ಅಂತ ಅರ್ಥ. ನಾವು ಅಗ್ನಿಯಲ್ಲಿ ಆಹುತಿ ಕೊಟ್ರೆ ಅದು ದೇವತೆಗಳಿಗೆ ಮುಟ್ಟುತ್ತೆ. ಆದಿತೇಯಾಸ್ಯ ಅಂತಂದ್ರೆ ಅಗ್ನಿ ಅಂತ ಅರ್ಥ. ಹೇಗೆ ಕಾದ ಕಾಂಚನದೊಳಗೆ ಶೋಭಿಸುವಂತಹ ಆದಿತೇಯಾಸ್ಯನು ಅಗ್ನಿ ಹೇಗೆ ಎದ್ದು ಕಾಣ್ತಾ ಇರ್ತಾನೋ, ಆ ರೀತಿ ಲಕುಮೀಧವನು ಪ್ರತಿದಿನದಿ ಶಾಲಿಗ್ರಾಮದೊಳಗಿಪ್ಪ, ಸಾಲಿಗ್ರಾಮದಲ್ಲಿ ಆ ರೀತಿ ಇದ್ದಾನೆ. ಕಲ್ಲು ಅಂತ ತಿಳ್ಕೊಳ್ಬೇಡ್ರಿ ಅದನ್ನ, ಪರಮಾತ್ಮನಿದ್ದಾನೆ. ಎಷ್ಟು ರೂಪದಿಂದ? 5,000 ಮೇಲೆ 35,500 ರೂಪದಿ. 5,000 ಹೇಳ್ತಾರೆ ಇಲ್ಲಿ, 5,535 ರೂಪಗಳಿಂದ. ಹೇಗೆ? ಶಾಲಿಗ್ರಾಮ ಅನ್ನುವಂತಹ ಶಬ್ದದಲ್ಲಿಯೇ ಇದೆ. ಹೇಗೆ ನಾವು ಅಲ್ಲಿ ನೋಡಿದ್ವಿ ನಾಲ್ಕನೇ ಸಂಧಿಯಲ್ಲಿ, ಭೋಜನ ರಸ ವಿಭಾಗ ಸಂಧಿಯಲ್ಲಿ ಖಂಡ ಖಂಡ ಅಂತ. ಅದೇ ರೀತಿ ಖಂಡ ಪ್ರತ್ಯಕ್ಷರದಲ್ಲಿ ನೋಡಬೇಕು. ಶಕಾರ ಶ 5, ಲ 3, ಗ ಪ್ಲಸ್ ರ 3 2 5, ಅದು ಗ 3 ರ 2 ಗ್ರ ಅಂತ ಆಗಿದೆ, 5 ಅದು. ಮ 5, ಸಂಖ್ಯಾನಾಂ ವಾಮತೋ ಗತಿ, ಬಲದಿಂದ ಎಡಕ್ಕೆ 5 5 3 5, 5,535 ರೂಪದಿಂದ ಪರಮಾತ್ಮ ಅದರಲ್ಲಿ ಇದ್ದಾನೆ. ಹೇಗಿದ್ದಾನೆ?
ವಾಸುದೇವ ರೂಪದಿಂದ ಇದ್ದಾನೆ ಪರಮಾತ್ಮ. ಹೇಗೆ ಅಂತಂದ್ರೆ ಈ ಸಾಲಿಗ್ರಾಮ ಕಲ್ಲು, ಭೂಧರ ಅಂತ ನಾವು ಪರ್ವತಗಳಿಗೆಲ್ಲ ಕರಿತೇವೆ. ಆ ಭೂಧರಗಳಿಗೆ ಅಭಿಮಾನಿ ಪರಮಾತ್ಮ, ಅದು ವಾಸುದೇವ ಪರಮಾತ್ಮ. ಅಂತಹ ವಾಸುದೇವ, ನಮಗೆ ಪ್ರಶ್ನೆ ಬರುತ್ತೆ, ಈ ವಾಸುದೇವ ಬರೀ ವಾಸುದೇವ ಸಾಲಿಗ್ರಾಮದಲ್ಲಿ ಮಾತ್ರ ಇರ್ತಾನೆ, ನರಸಿಂಹ ಸಾಲಿಗ್ರಾಮದಲ್ಲಿ ಯಾರು ಇರ್ತಾರೆ? ಪ್ರಶ್ನೆ ಬರ್ತದ? ಮನಸ್ಸಿಗೆ ಅನಿಸುತ್ತಾ? ವಾಸುದೇವ ಅಂತ ಹೇಳ್ತಾ ಇದ್ದೀರಿ. ವಾಸುದೇವ ಸಾಲಿಗ್ರಾಮದಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ನರಸಿಂಹ ಸಾಲಿಗ್ರಾಮದಲ್ಲಿ ಯಾಕೆ ವಾಸುದೇವ ಇರ್ತಾನೆ? ಕೂರ್ಮ ಸಾಲಿಗ್ರಾಮದಲ್ಲಿ ಯಾಕೆ ವಾಸುದೇವ ಇರ್ತಾನೆ? ನಾವು ಭೇದ ಚಿಂತನೆ ಮಾಡೋದೇ ತಪ್ಪು ಅಂತ. ಸಣ್ಣ ಬುದ್ಧಿ ಏನ್ ಮಾಡೋದು, ಅದೇ ತಲೆಗೆ ಬರೋದು ನಮಗೆ. ಆದ್ರಿಂದ ಪರಮಾತ್ಮ ವಿಶೇಷ ವಾಸುದೇವ ರೂಪ, ಯಾವ್ದು ರೂಪ ಇಟ್ಕೊಳ್ಳಿ, ಆದ್ರೆ ಈ ಭೂಧರಕ್ಕೆ ಅಭಿಮಾನಿ ಕಲ್ಲು, ಈ ಸಾಲಿಗ್ರಾಮ ಕಲ್ಲು ಬಂದಿರುವಂತದ್ದು ಪರ್ವತಗಳಿಂದಲೇನೆ ಬರ್ಬೇಕದು. ಹೌದಾ? ಗಂಡಕಿ ನದಿ ಹರಿಯೋದೆ ಪರ್ವತಗಳಲ್ಲಿ, ಆ ಪರ್ವತ ತುಂಡುಗಳೇ ಅದರಲ್ಲಿ ಬಿದ್ದಾಗ ಅಲ್ಲಿರುವಂತಹ ಆ ಹುಳು ಬ್ರಹ್ಮಕೀಟ ಅದಕ್ಕೆ ಚಕ್ರಾಕಾರವನ್ನು ಕೊಡುತ್ತದೆ, ಒಳಗಡೆ ಸಾನ್ನಿಧ್ಯವನ್ನು ತುಂಬುತ್ತೆ. ಹೀಗೆ ಆ ವಾಸುದೇವ ಭೂಧರ ಭೂಧರಗಳಿಗೆ ಅಭಿಮಾನಿಯಾದ ವಾಸುದೇವ ಅನವರತವಾಗಿ ಸಾಲಿಗ್ರಾಮದಲ್ಲಿ ಇರ್ತಾನೆ. ಏನಿದು ಅನವರತ ಅಂತ ಯಾಕೆ ಹೇಳ್ತಾರೆ? ಕೆಲವರು ಇರ್ತಾರೆ, ಈ ಸ್ತ್ರೀಯರು ಸ್ಪರ್ಶ ಮಾಡಬಾರದು. ಸರಿ, ಆ ಕೆಲವೊಂದು ದಿನಗಳಲ್ಲಿ ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಕೈಯಲ್ಲಿ ಹಿಡಿದು ನೋಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅನವರತ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಬರೀ ಸ್ತ್ರೀಯರಲ್ರಿ, ಚಂಡಾಲ ಮಾಡಬಾರ್ದ ಕೆಲಸವನ್ನು ಮಾಡಿರ್ತಾನೆ, ನಾಯಿಯನ್ನ ಕಡ ತಿಂದಿರ್ತಾನೆ, ಸ್ವಪಚ ಚಂಡಾಲ, ಅವನೂ ಸ್ಪರ್ಶ ಮಾಡಿದರೂ ಕೂಡ ಸಾಲಿಗ್ರಾಮದಲ್ಲಿ ಇರುವಂತಹ ಆ ದಿವ್ಯತೆ ಕಡಿಮೆ ಆಗೋದಿಲ್ಲ ಅಲ್ಲ. ಅಂತಹ ವ್ಯಕ್ತಿ ಸ್ಪರ್ಶ ಮಾಡಿದ್ರೇನೆ ಶಾಲಿಗ್ರಾಮದಲ್ಲಿರುವ ಶಕ್ತಿ, ಆ ದಿವ್ಯತೆ, ಆ ರೂಪಗಳು, ಅದರ ಸಾನ್ನಿಧ್ಯ ಕಡಿಮೆ ಆಗೋದಿಲ್ಲ. ನಮ್ಮ ಸ್ತ್ರೀಯರು, ನಮ್ಮ ಬ್ರಾಹ್ಮಣ ಸ್ತ್ರೀಯರೇ, ನಮ್ಮ ಮನೆಯವರೇ ಪ್ರತಿನಿತ್ಯ ಮಾಡುವಂತಹ ಈ ಗುರುಮಂತ್ರಾದಿಗಳನ್ನು ಮಾಡುವಂತಹ ಸ್ತ್ರೀಯರು ಮುಟ್ಟಿದ್ರೆ ಏನ್ ತೊಂದ್ರೆ? ಏನೋ ಆಸೆ ಇರ್ತವ್ರಿಗೆ ನೋಡ್ಬೇಕು ಅಂತ, ಹೇಗಿರ್ತದೆ ಅಂತ. ಅಂದ್ರೆ ಮುಖ್ಯ ಇಲ್ಲಿ ತಾತ್ಪರ್ಯ, ಆ ಚಂಡಾಲ ಸ್ಪರ್ಶ ಮಾಡಿದರೂ ಕೂಡ ನಮಗೆಲ್ಲ ಸಿಗೋದು ಆ ಚಂಡಾಲರಿಂದಲೇನೆ. ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ, ಮಾಡಬಾರ್ದೆಲ್ಲ ಮಾಡ್ತಾರೆ, ಆ ಒಂದು ಗಂಡಕಿ ನದಿ ಹತ್ರ ಎಲ್ಲ ಇರ್ತಾರೆ, ತಿನ್ನಬಾರ್ದು ತಿಂತಿರ್ತಾರೆ, ಅವ್ರು ಅದನ್ನ ತಂದು ಮಾರೋದು, ಅವ್ರಿಗೆ ವ್ಯಾಪಾರ ಅಷ್ಟೇ ಅದು, ಅವರಿಂದನೇ ತಗೊಳ್ಳೋದು. ಅಯ್ಯೋ ಅವರಿಂದ ಹೇಗೆ ತಗೊಳ್ಳೋದು ಅಂತ ಹೇಳಿ ಹಂಗ್ ತಗೊಳ್ಳದೆ ಇರ್ಲಿಕ್ಕೆ ಆಗುದಿಲ್ಲ. ಅದರಿಂದ ಯಾರೇ ಸ್ಪರ್ಶ ಮಾಡ್ಲಿ ಅದರಲ್ಲಿ ಇರುವಂತಹ ಶಕ್ತಿ ಇದ್ದೇ ಇರ್ತದೆ. ಆದ್ರಿಂದ ಅದನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಅನವರತ ಅಂತ ಹೇಳಿರೋದು ಆ ಕಾರಣಕ್ಕಾಗಿ ಅಂತ. ಅದಕ್ಕೆ 500 ರೂಪದಿ ಭೂಧರಗಳಿಗೆ ಅಭಿಮಾನಿ ದಿವಿಜರೊಳಗಿಪ್ಪ ಅನವರತ ಅಭಿಮಾನಿಯಾದ ಆ ಪರಮಾತ್ಮ, ಆ ವಾಸುದೇವ ಇರ್ತಾನೆ ಅಂತ ಇದ್ರ ಪ್ರಶ್ನೆ ಇದೆ, ಕೇಳಿ. ನಮಸ್ಕಾರ ಆಚಾರ್ಯ, ನಿಮ್ ಮೊದಲೇ ವಾರ್ನ್ ಮಾಡಿದ್ದೆ, ಸ್ವಲ್ಪ ಚಿಂತನೆ ಮಾಡೋಣ ಈ ವಿಷಯ. ಓಕೆ, ಯಾಕಂದ್ರೆ ಅನುಸಂಧಾನ ಮುಖ್ಯ. ಫಣಿರಾಜ್ ಕೇಳಿದ್ರೆ ನೀವು ಡೀಟೇಲ್ ಚರ್ಚೆ ಮಾಡ್ತಾ ಇದ್ದೀರಿ ಅಂತ. 60 ವರ್ಷ ನಾವು ಬರೀ ಪೂಜೆ ಮಾಡ್ತಾ ಇದ್ದೀವಿ. ಯಾಕೋ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಅಪ್ಪ ಮಾಡ್ದ ಅಂತ ನೀವು ಮಾಡ್ರಿ, ಸರಿ ಮಾಡ್ತಾ ಇದ್ದೀವಿ. ಸೊ ಈಗ ಇಲ್ಲಿ ಈ ಸಮೂಹದಲ್ಲಿ ಎಲ್ಲರಿಗೂ ಗೊತ್ತು, ಸಾಲಿಗ್ರಾಮ, ಸ್ತ್ರೀ ತುಳಸಿ, ಅಶ್ವತ್ಥ ಇವೆಲ್ಲ ಸ್ವಯಂಭೂ. ಇದರಲ್ಲಿ ದೇವರ ಸನ್ನಿಧಾನ ಹೆಚ್ಚಿರುತ್ತೆ, ಅದನ್ನ ಯಾರು ಪ್ರಾಣ ಪ್ರತಿಷ್ಠೆ ಮಾಡುದು ಅವಶ್ಯಕತೆ ಇಲ್ಲ. ಸೊ ಅದು ಮೊದಲನೇ ಪ್ರಶ್ನೆ. ಸೊ
ಎರಡನೇ ಆನ್ಸರ್ ನೀವು ಸ್ಲೈಟ್ಲಿ ಕೊಟ್ಟಿದ್ದೀರಿ. ಅಲ್ಲಿ ಬೇರೆ ಬೇರೆ ಕೇಳಿದೀವಿ. ಚಂಡಾಲನೆ ಮುಟ್ಟಿದ್ರೆ ಅನುಸಂಧಾನ ಸರಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳೇ ಮಾಡ್ಬೋದಲ್ಲ ಪೂಜೆ ಅಂತಾನು ಕೇಳಿದೀನಿ. ಅದೇ 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 ಅದು ಮೇನ್ ಪ್ರಶ್ನೆ ಅಂದ್ರೆ ಯಾವ್ದ್ಯಾವ್ದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ. ಅಲ್ಲಿ ಎರಡ್ ಮೂರ್ ಸಲ ಕೇಳಿದೀನಿ ನಾನು. ಈ ಮೂರ್ ಹೇಳಿದ್ದಾಯ್ತು. ಆಮೇಲೆ ಸ್ವಯಂಭೂ ಪ್ರತಿಮೆಗಳಿರುತ್ತಲ್ಲ, ಇದು ಶ್ರೀನಿವಾಸ, ಶ್ರೀರಂಗ, ಬದ್ರಿನಾರಾಯಣ, ಅದಕ್ಕೆ ನೀವೇನು ಆವಾಹನೆ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ದ ನಾನು ಅಂಗಡಿಯಿಂದ ಯಾವ್ದಾದ್ರು ಒಂದು ಕೃಷ್ಣ ಕೊಂಡ್ಕೊಂಬಂದ್ರೆ ಅದಕ್ಕೆ ನಾವು ಆವಾಹನೆ ಮಾಡ್ಲೇಬೇಕು. ಇಲ್ದರಲ್ಲಿ ದೇವರಿ ಸನ್ನಿಧಾನ ಬಹಳ ಕಡಿಮೆ. ಸೊ ಅದರ ಮೇಲೆ ನಿಮ್ಮ ಅಭಿಪ್ರಾಯ ಕೇಳಬೇಕು. ಇನ್ ಅಡಿಷನ್ ಟು ಈ ಮೂರು ನೀವ್ ಹೇಳ್ದಂಗೆ ಯಾವ್ದಲ್ಲಿ ಇದು ಪ್ರಾಣ ಪ್ರತಿಷ್ಠೆ ಮಾಡೋದು ಅವಶ್ಯಕತೆನೇ ಇಲ್ಲ ಅಂತ ಅದು. ಅದನ್ನ ಬಿಟ್ಟು ಶಾಲಿಗ್ರಾಮದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾ, ಅದು ಕ್ಲಿಯರ್. ಹೌದೌದು, ಅದು ಕ್ಲಿಯರ್. ಈ ಪ್ರತಿಮೆಗಳಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದಿದೆ. ಹೌದು, ಪ್ರತಿಮೆಗಳನ್ನೇ ನಾವು ಸ್ಥಾಪನೆ ಮಾಡ್ತೀವಲ್ಲ, ಒಂದೇ ಕಡೆ ಇಟ್ಟು ಪ್ರತಿನಿತ್ಯ ಅದಕ್ಕೆ ಅಭಿಷೇಕ ಆದಿಗಳು ಮಾಡೋದ್ರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲೇಬೇಕು. ಹೌದು, ಅವುಗಳಲ್ಲಿ ಮಾಡ್ಲೇಬೇಕು. ಇನ್ನೊಂದೇನೋ ಕೇಳಿದ್ರಿ, ಶಾಲಿಗ್ರಾಮ ದಾನದ ಮಹತ್ವ ಅಂತ. ಹೌದು, ಮಾಡ್ಬೇಕು ಅಂತಾರೆ. ಸತ್ಪಾತ್ರರು ಬಹಳ ಆದರದಿಂದ ಇಸ್ಕೊತಾರೆ. ಅದಕ್ಕೆ ಏನು ಏನು ಅದ್ರ ಮೇಲೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ. ಮೂರನೇ ಶಾಲಿಗ್ರಾಮದ ನೋಡ್ರಿ, ಈಗಾದ್ರೂ ಹೇಳಿದ್ರು ಶಾಲಿಗ್ರಾಮದಲ್ಲಿ ಎಷ್ಟು ರೂಪಗಳಿರ್ತದೆ? 5513 ರೂಪಗಳು. 35. ನಾವು ಪ್ರತಿಮೆಗಳಲ್ಲಿ ಅದಕ್ಕಿಂತ ಕಡಿಮೆ. ಹೌದು, ಅಷ್ಟು ದೊಡ್ಡ ದೊಡ್ಡ ಪ್ರತಿಮೆಗಳ ನಂತರ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಕೊಡ್ತೀರಂದ್ರೆ ಯಾರು ತಗೊಳ್ಳೋದಿಲ್ಲ. ಏನಾದ್ರು ಮಠಗಳು ಮಂದಿರಗಳು ಕಟ್ಟಿಸ್ಬೇಕಾದ್ರೆ ಅಲ್ಲಿ ದಾನ ಮಾಡ್ತೀರಿ ಅಂತಂದ್ರೆ ಸರಿ. ಅದರಲ್ಲೂ ಎಂತದ್ದು, ಅದನ್ನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದರಲ್ಲಿ ಅಷ್ಟು ರೂಪಗಳು ಬರುವಂತದ್ದು. ನೀವು ಅದನ್ನ ದಾನ ಮಾಡ್ಲಿಕ್ಕೆ ಹಾಗೆ ನೀವು ಅದನ್ನ ದಾನ ಮಾಡಿರೋದು ಕಲ್ಲು ಅಂತ ಲೆಕ್ಕ ಅಷ್ಟೇ. ಅದು ಅಷ್ಟೇ, ಪಂಚಲೋಹ. ಕಲ್ಲು ಅಂತ ಲೆಕ್ಕ. ಅದು ಯಾವ್ದೋ ಒಂದು ಲೋಹ ಅಥವಾ ಕಲ್ಲು ಅಂತ ಲೆಕ್ಕ. ಲೋಹದ್ ಮಾಡಿದ್ರೆ ಲೋಹ, ಕಲ್ಲಿಂದ ಮಾಡಿದ್ರೆ ಕಲ್ಲು. ನೀವು ಶಾಲಿಗ್ರಾಮ ಎಂಬ ಕಲ್ಲನ್ನೇ ದಾನ ಮಾಡಿದ್ರೆ 5513 ರೂಪಗಳು ದಾನ ಮಾಡೋ ಹಾಗೆ ಅಂತ. ಏನಪ್ಪ ದಾನದ ಮಹತ್ವ? ಅಂಥದ್ದೇನು? ಪ್ರತಿಯೊಂದು ದಾನದ ಹಿಂದೆಯೂ ಕೂಡ ನಮ್ಮ ಪುಣ್ಯ ಸಂಪಾದನೆ ಇದೆ, ಸಾತ್ವಿಕವಾದ ಪುಣ್ಯ ಸಂಪಾದನೆ. ಅಂದ್ರೆ ಒಂದು ಶಾಲಿಗ್ರಾಮ ದಾನದಿಂದಾಗಿ, ನಿಜವಾದ ಗಂಡಕಿ ನದಿಯಲ್ಲಿ ಬೆಳೆದಿರುವಂತಹ ಸಾಲಿಗ್ರಾಮ ದಾನದಿಂದಾಗಿ, ಅದು ಸತ್ಪಾತ್ರನಿಗೆ ಕೊಡುವಂತಹ ಸಾಲಿಗ್ರಾಮ ದಾನದಿಂದಾಗಿ ನಮಗೆ ಏನು ಪುಣ್ಯ? ಮೊದಲಿಗೆ ಅವನು ಸತ್ಪಾತ್ರನಾಗಿರಬೇಕು. ಅವರು ಏನು ಪ್ರತಿನಿತ್ಯ ತತ್ವನ್ಯಾಸ ಮಾತ್ರಕನ್ಯಾಸಾದಿಗಳನ್ನ ಮಾಡಿ ಆ ಸಾಲಿಗ್ರಾಮದಲ್ಲಿ ಏನು ಅಭಿಷೇಕಾದಿಗಳನ್ನ ಮಾಡ್ತಾನೋ ಆ ಬ್ರಾಹ್ಮಣ, ಅವನು ಮಾಡುವಂತಹ ಆ ಅರ್ಚನಾದಿಗಳ ಸ್ವಲ್ಪ ಪರ್ಸೆಂಟ್ ಪುಣ್ಯ ನಮಗೂ ಬರ್ತದೆ, ದಾನ ಪ್ರತಿನಿತ್ಯ ಬರ್ತದೆ. ಅದು FD ಇಟ್ಟ ಹಾಗೆ, ಸರಿನಾ? ಪ್ರತಿನಿತ್ಯ ಅವನು ಎಲ್ಲಿಯ ತನಕ ಪೂಜೆ ಮಾಡ್ತಾನೋ ಅಲ್ಲಿಯ ತನಕ ಆ ಪುಣ್ಯ ನಮ್ಗೆ ಬರ್ತಾನೇ ಇರ್ತದೆ. ಪುಣ್ಯ ಬರ್ಲಿ ಅಂತ ನಮಗೆ ಅಷ್ಟು ಅನುಸಂಧಾನ ಮಾಡ್ಲಿಕ್ಕೆ ಗೊತ್ತಿಲ್ಲ, ಅಷ್ಟು ತತ್ವನ್ಯಾಸ ಮಾತ್ರನ್ಯಾಸಾದಿಗಳು ಗೊತ್ತಿಲ್ಲ. ನಮ್ಮ ಬಿಂಬ ರೂಪವನ್ನ ಅಲ್ಲಿ ಆವಾಹನೆ ಮಾಡಿ, ಅಥವಾ ಅಲ್ಲಿರುವಂತಹ ಪರಮಾತ್ಮ ರೂಪಗಳಿಗೂ ನಮ್ಮ ಶರೀರದಲ್ಲಿರುವ ಪರಮಾತ್ಮ ಬಿಂಬ ರೂಪಕ್ಕೂ ಐಕ್ಯ ಚಿಂತನೆ ಮಾಡೋದು ಗೊತ್ತಿಲ್ಲ. ನಾವು ಐಕ್ಯ ಅಂತ ಸುಮ್ನೆ ನಮ್ಮ ಕಣ್ಮುಂದೆ ಏನೋ ಅದ್ರೊಳಗೊಂದು ರೂಪ ಇದೆ, ನಮ್ಮಲ್ಲಿ ರೂಪ ಎದೆಯಿಂದ ಹೀಗೆ ಹೊರಗಡೆ ಬರ್ತದೆ, ಎರಡು ಡ್ಯಾಶ್ ಆಗಿ ಒಂದೇ ಆಗೋಗ್ಬಿಡುತ್ತೆ ಅಂತ ವಿಚಾರ ಮಾಡ್ತೀವಿ ಅಷ್ಟೇ. ಐಕ್ಯ ಚಿಂತನೆ ಅಂತ ನಾವೇನೋ ಒಂಥರ ಆನಿಮೇಷನ್ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ಅದೇ ಅನುಸಂಧಾನ ಸರಿ ಇರ್ಬೇಕು. ಈ ಐಕ್ಯ ಚಿಂತನೆ ಅಲ್ಲಿ ಬಾಕಿ ಅದ್ವೈತಿಗಳು ಮಾಡೋದ ಐಕ್ಯ ಚಿಂತನೆ ಅದು ಅವ್ರ ಐಕ್ಯ ಚಿಂತನೆ ಇಲ್ಲ. ನಾವು ಹೇಳ್ತಿರೋದು ಜೀವನಿಗೂ ಪರಮಾತ್ಮನಿಗೂ ಐಕ್ಯ ಚಿಂತನೆ ಅಲ್ಲ, ನಮ್ಮಲ್ಲಿರೋ ಪರಮಾತ್ಮನಿಗೂ ಶಾಲಿಗ್ರಾಮದಲ್ಲಿರೋ ಪರಮಾತ್ಮ ರೂಪಗಳಿಗೂ ಐಕ್ಯ ಚಿಂತನೆ ಅಂತ. ಹೌದು, ಸರಿನಾ? ಹೀಗೆ ಐಕ್ಯ ಚಿಂತನೆಯನ್ನ ಮಾಡಿ
ಆ ಬ್ರಾಹ್ಮಣ ಏನು ಮಾಡ್ತಾನೋ ಅದು ಪ್ರತಿನಿತ್ಯದ ಪುಣ್ಯ ನಮಗೆ ಬರ್ತದೆ ಅಂತ. ಆದ್ರೆ ಸಾಲಿಗ್ರಾಮದಾನ ಮಹತ್ವ ಅಷ್ಟಿದೆ ಅಂತ. ಇನ್ನೊಂದು ಅದಕ್ಕೆ ಸೈಡ್ ಕ್ವಶನ್ ಏನಂದ್ರೆ, ಸಾಲಿಗ್ರಾಮ ನೀವು ರಸ್ತೆಯಲ್ಲಿ ಹೋಗಿ ಕೊಂಡ್ಕೊಳಂಗಿಲ್ಲ. ಅದ್ ಯಾರು ನಿಮ್ಗೆ ಹೌದು ದಾನ ಹೌದು ಹೌದು. ಮಾಡ್ಬೇಕು. ನಿಮ್ಗೆ ಪಿತ್ರಾರ್ಜಿತ ಬರ್ಬೇಕು, ಅಥವಾ ಯಾರೋ ಹಾ. ಸಂತರು ಸ್ವಾಮಿಗಳು ಯಾವ್ದೋ ದೊಡ್ಡ ಅಥವಾ ಪಂಡಿತರು ದಾನ ನೀವು ಮಾಡ್ಬೇಕು. ಕೊಂಡ್ಕೊಂಡು ಇನ್ನೊಬ್ರಿಗೆ ದಾನ ಮಾಡಿ. ಅದು ಮಾಡ್ಬೋದು. ಇಲ್ಲ ಕೊಂಡ್ಕೊಂಡ್ರು ಅದು ದಾನಕ್ಕೋಸ್ಕರವಾಗಿ ಅದನ್ನ ತಗೊಳ್ಬಹುದು. ನಾವು ಹಿಂದೆ ಒಮ್ಮೆ ಹೇಳಿದ್ದೆ ನಾನು, ನಮಗೂ ಸಾಲಿಗ್ರಾಮ ಬೇಕಾಗಿರುತ್ತೆ, ನಮ್ಮ ಫ್ರೆಂಡ್ಗೂ ಸಾಲಿಗ್ರಾಮ ಬೇಕಾಗಿರುತ್ತೆ. ನೀವೊಂದ್ ತಗೋಪ್ಪ, ನಾವೊಂದ್ ತಗೋತೀನಿ, ನೀ ನನಗ್ ಕೊಡು, ನಾನು ನಿನಗ್ ಕೊಡು. ಮಾತಾಡ್ಕೊಂಡ್ಬಿಡ್ತು. ಹಾ ಇಲ್ಲ, ಯಾಕೆಂದ್ರೆ ನಮ್ ತಾಯಿ ಹೇಳೋರು, ಯಾರ ನಿಮ್ ಕೊಡ್ಬೇಕು ನಿಮ್ಗೆ ದಾನ. ಏನೇನ್ ತಲೆ ಓಡಿಸ್ತಾರೆ ಅಂದ್ರೆ ಬಾ ಬಾ ಬಾ. ನಮ್ಮವ್ರು ಜಾಣ್ರು ರೀ. ಆಚಾರ್ಯ, ಫೋಟೋ ವಿಷಯನ ಸ್ವಲ್ಪ ಹೇಳ್ತೀರಾ? ಎಷ್ಟೋ ಫೋಟೋ ಇರುತ್ತೆ ನಮ್ಮ ಹತ್ರ, ಬಹಳ ಚಂದ ಚಂದದ್ದು. ವಿಗ್ರಹ ಅಲ್ಲ, ಪ್ರತಿಮೆ ಅಲ್ಲ, ಫೋಟೋಗಳದು. ಅದಕ್ಕೆ ನಾವು ಮಹಿಳೆಯರು ಹೊರತು ಇನ್ನೇನು ಮಾಡಕ್ಕಾಗಲ್ಲ. ಸೊ ಫೋಟೋದು ಏನು ಮಹತ್ವ? ಫೋಟೋಗಳನ್ನ ನೋಡ್ರಿ, ಫೋಟೋ ಆಗ್ಲಿ ಪ್ರತಿಮೆ ಆಗ್ಲಿ ಅವೆಲ್ಲವೂ ಜಡಗಳೇ, ಇದೊಂದು ತಿಳ್ಕೊಂಬಿಡಿ. ಈ ಫೋಟೋ ಬೇರೆ ಅಂದ್ರೆ ಈ ಚಿತ್ರ ಬೇರೆ ಅಲ್ಲ, ನಾವು ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿ ಬೇರೆ ಅಲ್ಲ, ಅದೂ ಜಡ ಇದೂ ಜಡ. ಆದರೆ ಫೋಟೋದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರೋದಿಲ್ಲ, ಪ್ರತಿಮೆಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರುತ್ತೆ, ಸ್ವಲ್ಪ ಸಾನ್ನಿಧ್ಯ ಬಹಳ ಅಷ್ಟೇ. ಅದು ನಮಗೆ ಮುಟ್ಟಿದ್ರೆ ಗೊತ್ತಾಗುತ್ತೆ. ಮುಂಚೆ ನಾವು ಹಿಂದೆ ಯಾವುದೋ ಒಂದು ಪ್ರತಿಮೆಯನ್ನ ಮುಟ್ಟಿರ್ತೀವಿ, ಅದೇ ಒಂದು ಆ ರೀತಿಯ ಒಂದು ಕಲ್ಲಿನ ಪ್ರತಿಮೆ ಇದು ಅಂತ. ಇದು ಶ್ರೀನಿವಾಸ ದೇವರನ್ನು ಮುಟ್ಟಿಲ್ಲ ತಿರುಪತಿಯಲ್ಲಿ, ಅದು ಒಂದ್ ರೀತಿ ಕಲ್ಲು ಅಂತ ನಾವು ಅನ್ಸುತ್ತೆ ಅಷ್ಟೇ. ಹಿಂದೆ ಬೇರೆ ಯಾವುದೋ ಒಂದು ಪ್ರತಿಮೆಯನ್ನು ಮುಟ್ಟಿದ್ವಿ, ಆದ್ರಿಂದ ಕಲ್ಲಿನ ಪ್ರತಿಮೆಯನ್ನ. ಕಣ್ಣಿಗೆ ಕಾಣೋದು ಚಿತ್ರವೇ ಹೊರತು, ಕಣ್ಣು ಬರೀ ರೂಪವನ್ನ ಗ್ರಹಣೆ ಮಾಡುತ್ತೆ ಹೊರತು ಅದರ ಕಾಠಿಣ್ಯವನ್ನ, ಅದರಲ್ಲಿ ಇರುವಂತಹ ಕಾಠಿಣ್ಯವನ್ನ ಗ್ರಹಣೆ ಮಾಡೋದಿಲ್ಲ ಕಣ್ಣು. ಈ ಚಿತ್ರ ಫೋಟೋ ನೋಡಿದವು ಅಷ್ಟೇ, ಅದು ಚಿತ್ರ ರೂಪವನ್ನ ಗ್ರಹಣೆ ಮಾಡುತ್ತೆ. ಹಾಗಾದ್ರೆ ಕಣ್ಣಿಗೆ ಎರಡೂ, ಪ್ರತಿಮೆಯೂ ಚಿತ್ರವೇ, ಫೋಟೋವೂ ಚಿತ್ರವೇ. ಸರಿ, ಅಂದ್ರೆ ಅದ್ರ ಮಾಧ್ಯಮ ಏನು? ಇದನ್ನ ನೋಡಿದಾಗ ಪರಮಾತ್ಮ ಹೀಗಿದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಒಂದು ಮಾರ್ಗ ಅಷ್ಟೇ ಅದು, ಅದೇ ದೇವರಲ್ಲ. ಹೌದು. ಆಯ್ತು, ಈಗ ಅದು ಅಕಸ್ಮಾತ್ ಹೊಡೆದೋಯ್ತು, ಬಹಳ ಹಳೇದಾಯ್ತು ಅಂತಂದ್ರೆ, ಅಕಸ್ಮಾತ್ ಏನೋ ಕೆಳಗ್ ಬಿದ್ದು ಹರಿದೋಯ್ತು, ಏನೋ ಆಯ್ತು ಅಂತಂದ್ರೆ ಅದನ್ನ ನೀವೇ ಸಂಪೂರ್ಣವಾಗಿ ಹರಿರಿ. ಒಂದ್ ಕಡೆ ಸುಡ್ರಿ, ಅದನ್ನ ಬೂದಿ ಮಾಡಿ ಅಲ್ಲೇ ಮನೆಯಲ್ಲಿರೋ ಗಿಡಗಳಿಗೆ ಹಾಕಿ, ತೊಂದ್ರೆ ಇಲ್ಲ, ಮಣ್ಣಲ್ಲಿ ಹಾಕಿ, ಕಾಲಾಗೆಲ್ಲ ಹೋಗಿಬಿಡ್ರಿ ಅಂತ. ತರ್ಪಣ ಮಾಡ್ದಂಗೆ, ಅದು ನಿತ್ಯ ತರ್ಪಣ ತುಳಸಿ ಹಾಕ್ತಿವಲ್ಲ ಅಷ್ಟೇ ಅಷ್ಟೇ. ಇನ್ನೊಂದು ಪ್ರಶ್ನೆ ಏನಿತ್ತು ಅಂದ್ರೆ, ನೀವು ಕೊಟ್ಟಿದ್ದೀರಿ, ಅರ್ಧ ಉತ್ತರ ಕೊಟ್ಟಿದ್ದೀರಿ. ಯಾರು ಪೂಜೆ ಮಿಕ್ಕಿದ್ದು ತಳಿ ಒಂದ್ ನಿಮಿಷ ವಿನಯರಾಜರೇ, ಯಾರು ಪೂಜೆ ಮಾಡ್ಬೋದು ಅಂತ ನೀವು ಚಂಡಾಳನ್ನೇ ಮುಟ್ಟಿದ್. ಈಗ ನಮ್ಮ ಹೆಣ್ಮಕ್ಳು ಇದು ವೈಷ್ಣವ ಇವೆಲ್ಲ ಮಾಡ್ತಾರಲ್ಲ, ಅದನ್ನ ಅವರು ಮಾಡ್ಕೋತಾರೆ. ವಯಸ್ಸಾಗಿರೋ ಹೆಂಗಸರು ಯಾರಿಗೆ, ಅವ್ರಿಗೆ ಮೆನೋಪಾಸ್ ಆದ್ಮೇಲೆ ಅವರು ಸಾಲಿಗ್ರಾಮ ಪೂಜೆ ಮಾಡ್ಬೋದು ಅಂತ ಡೈರೆಕ್ಟ್ ಕ್ವೆಶ್ಚನ್. ನಿಮ್ಗೆ ಆನ್ಸರ್ ಗೊತ್ತಿಲ್ದೇನೆ ಪೂಜೆ ನೋಡಿ, ಅಲ್ಲ ಈಗ ಚಂಡಾಲನು ಪೂಜೆ ಮಾಡೋದಿಲ್ಲ, ಅಲ್ಲ ಸ್ಪರ್ಶ ಮಾಡ್ತಾನೆ, ಸ್ಪರ್ಶ ಮಾಡ್ತಾನೆ ಅಷ್ಟೇ. ಸ್ತ್ರೀಯರಿಗೆ ಸ್ಪರ್ಶಕ್ಕೆ ಮಾತ್ರ ಅಧಿಕಾರ. ಓಕೆ, ಅವ್ರ ಅಭಿಷೇಕ ಮಾಡ್ಬೋದಾ ಅಥವಾ ಇಲ್ವೋ? ನಾವು ಅತಿಯಾದ ಜ್ಞಾನಿಗಳು, ಇವರಿಗೆ ಪೂಜೆಗೆ ಅಧಿಕಾರ ಇಲ್ಲ, ಆದ್ರಿಂದಾಗಿ ಸ್ಪರ್ಶಕ್ಕೂ ಅಧಿಕಾರ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ವಿಪರೀತ ಬುದ್ಧಿ. ಸರಿನಾ? ಓಕೆ ಓಕೆ. ಇಲ್ಲ, ಏನ್ ಹೇಳ್ತಾ ಇರೋದು ಅಂದ್ರೆ, ಯಾರ್ದು ಮನೆಯವರು ಯಜಮಾನರು ತೀರ್ಕೊಂಡ್ಬಿಟ್ಟಿರ್ತಾರೆ, ಆದ್ರೆ ಪಿತೃರ್ಜಿತ ಸಾಲಿಗ್ರಾಮ ಉಂಟು, ಅದನ್ನೇ ದಾನ ಮಾಡಬೇಕು. ಅಥವಾ ಕೆಲವು ಜನ ಇಟ್ಕೊಂಡಿರ್ಬೇಕು ಅಂತಾರೆ. ನಮ್ಮ ಅಜ್ಜಿ ಸಾಯ ತನಕ ಇಟ್ಕೊಂಡಿದ್ರು, ಪೂಜೆ ಇಲ್ಲ ಅಂತಂದ್ರೆ ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣನ್ ಕರೆಸಿ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕಷ್ಟೇ. ಇಲ್ಲರ ಮಗ ಅವ್ರು ಮುಟ್ಟಿ ಪೂಜೆ ಮಾಡೋ ಹಾಗಿಲ್ಲ. ಓಕೆ ಓಕೆ. ತುಳಸಿ ಹಾಕ್ಬೋದಾ? ಏನೂ ಇಲ್ಲ, ದೀಪ ಹಚ್ಚಿ ಗೋವಿಂದ ಅನ್ಬೇಕಷ್ಟೇ. ಓಕೆ ಓಕೆ ಓಕೆ.
ಕ್ಲಾರಿಫಿಕೇಶನ್ ಇಸ್ ಪರ್ಫೆಕ್ಟ್. ಸರಿ, ಸಾರಿ ಫಣಿರಾಜ್ ಅವರೇ, ಅಥವಾ ನಿಮ್ಮ ಅವರು ಯಾ ಅಥವಾ ಅವರು ಮಡಿಯಾದ್ರು ಅಂತಂದ್ರೆ ತುಳಸಿ ಏರಿಸಬಹುದು. அதுதான் சொன்னேன். ಸರಿನಾ? ಹೌದು ಹೌದು. ಫಣಿರಾಜ್, ಆಚಾರ್ಯ ಮಡಿ ಆಯ್ತು ಇವಾಗ ಅಂತಂದ್ರೆ ಅವರು ತುಳಸಿ ಏರಿಸಿ. ಹಾ ಹೇಳಿ. ಇವಾಗ ನಾವು ಇಲ್ಲ ಬಹಳ ಅಥವಾ ಕಟ್ ಆಗ್ತಿದೆ ನಮಗೆ ಫಣಿರಾಜ್, ಏನು ಕೇಳಿಸ್ತಿಲ್ಲ. ಪಿತ್ರಾಜ ಇವಾಗ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಹೇಳಿ. ಈಗ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ ನಾ ಹೇಳಿ. ಚೂರು ಹೊರಗೂ ಇದ್ದೀನಿ, ಅದಕ್ಕೆ ನಾನು ಹಂಗೆ ಹೇಳ್ತಾ ಇದ್ದೀನಿ. ಆ, ಹೌದೌದು ನಮಗ್ ಗೊತ್ತಾಯ್ತು, ಹೇಳಿ. ಆಯ್ತದು. ಎರಡನೇ ಸತಿನೋ ಮೂರನೇ ಸತಿ ಅಲ್ಲೇ ಮಾರ್ತಾ ಇರ್ತಕ್ಕಂಥ ಸಾಲಿಗ್ರಾಮನ ತಗೊಂಡೋಗಿ ಸ್ವಾಮಿಗಳ ಕೈಲಿ ಕೊಟ್ಟು ಸ್ವಾಮಿಗಳು ಅಭಿಮಂತ್ರಿಸಿ ಕೊಡ್ತಾರೆ. ತಪ್ಪದು, ಅದನ್ನು ಪೂಜೆ ತಪ್ಪದು, ಶುದ್ಧ ಮಾಡ್ಬೋದಲ್ಲ? ತಪ್ಪು, ಶುದ್ಧ ತಪ್ಪು. ಓಹೋ, ಸ್ವಾಮಿಗಳಕ್ಕೆ ಅಭಿಮಂತ್ರಣೆ ಮಾಡ್ಬೇಕು. ಪರಮಾತ್ಮ ಸಾಕ್ಷಾತ್ ಆಗಿದ್ದಾನೆ. ಅಲ್ಲ ಇದಾನೆ, ನಮಗೆ ಯಾರು ಕೊಟ್ಟಿರಲ್ವಲ್ಲ, ಸಾಲಿಗ್ರಾಮವನ್ನ ಅದನ್ನ ಯಾರು ಸ್ವಾಮಿಗಳು ಕೂಡ ಕೊಡ್ತಾರೆ. ಅಭಿಮಂತ್ರಣೆ ಮಾಡೋ ಅವಶ್ಯಕತೆ ಇಲ್ಲ. ಸಾಲಿಗ್ರಾಮವನ್ನು ಯಾರು ಕೂಡ ಅಭಿಮಂತ್ರಣೆ ಮಾಡೋ ಅವಶ್ಯಕತೆ ಇಲ್ಲ. ಆಚಾರ್ಯರೇ, ಪ್ರತಿಮೆಗೆ ಮಾತ್ರ ಮಾಡಬೇಕಾ? ಆ ಪ್ರತಿಮೆಗೆ ಮಾಡ್ಬೇಕು. ಹ್ಮ್ 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 ಸರಿ, ಸರಿನಾ? ಹಾಗಾದ್ರೆ ಸ್ವಾಮಿಗಳು ಕೊಟ್ಟಿದ್ದೇನೆ ಮಾಡ್ಬೋದು, ಮತ್ತೆ ನಾವು ಏನ್ ಮಾಡ್ಬೇಕಾಗಿಲ್ಲ. ಅವರಾಗೆ ಕೊಟ್ಟಿದ್ದನ್ನು ಮಾಡ್ಬೋದು, ಸರಿ, ಅದು ತೊಂದ್ರೆ ಇಲ್ಲ. ಅದೇ ಈಗ ನಾವು ಪ್ರಸಾದ ತಗೊಂಡು ಕೊಡೋದು ಅವ್ರ ಕೈಗೆ, ತಗೊಂಡು ಅವ್ರಿಗೆ ಕೊಟ್ಟು ಅವ್ರ ಕೈಗೆ ಪೂಜೆ ಕೊಟ್ವೆ. ಮಾಡ್ಕೊಡಿ ಅಂತಂದ್ರೆ ಅದು ಹುಚ್ಚುತನ ಅದು. ಅಲ್ಲ ಅವ್ರು ನಮಗ್ ಕೊಡ್ತಾರೆ ವಾಪಸ್ ಅಷ್ಟೇ. ಏನು? ನಾವು ಸಾಲಿಗ್ರಾಮ ಅವ್ರು ಕೊಡ್ತೀವಿ ಸ್ವಾಮಿಗಳಿಗೆ, ಹೌದು, ಅವ್ರು ನಮಗ್ ಕೊಡ್ತಾರೆ, ಅವ್ರು ನಮ್ಗೆ ವಾಪಸ್ ಅದು ಕೊಡ್ತಾರೆ. ವಾಪಸ್ ನಮಗೆ ಬಂದಾಗ ಆಯ್ತಲ್ಲ, ನಾವೇ ತಗೊಂಡಾಗ ಆಯ್ತಲ್ಲ ದುಡ್ಡು ಕೊಟ್ಟು. ನಿಮ್ ಫ್ರೆಂಡಿಗೆ ಕೊಡೋ ಅದನ್ನ ಪೂಜೆ ಮಾಡಬಾರ್ದ? ಇಲ್ಲ 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 ಇಲ್ಲ. ದಾನ ಅದು ನೋಡಿ, ನಾವು ದುಡ್ಡು ಕೊಟ್ಟು ಸ್ವೀಕಾರ ಮಾಡುವಂತದ್ದಲ್ಲ. ದಾನ ಗೊತ್ತಾಯ್ತು. ಯಾರಾದ್ರೂ ಕೊಟ್ಟಾಗ ಅದನ್ನ ಮಾತ್ರ ತಗೊಂಡು ಮಾಡುವಂತದ್ದು. ಅಥವಾ ಈಗ ನಾವು ಕೇಳ್ಬೇಕು ಸ್ವಾಮಿಗಳ ಹತ್ರ, ಸ್ವಾಮಿ ನಮಗೆ ಒಂದು ಬೇಕಾಗಿದೆ ಪೂಜೆಗಾಗಿ ಅಂತ, ಅವರಾಗೆ ಕೊಟ್ರೆ ನಾವು ತಗೊಳ್ಬಹುದು. ನೀವು ಅಲ್ಲಿ ದುಡ್ಡು ಕೊಟ್ಟಿಲ್ಲ ಗುರುಗಳಿಗೆ, ಹೌದು ಹೌದು ಹೌದು, ಸರಿನಾ? ಅಂತಹ ಹೌದು. ಸಾಲಿಗ್ರಾಮವನ್ನು ಪೂಜೆ ಮಾಡ್ಬೋದು. ಈಗೂ ಕೂಡ ಎಷ್ಟೋ ಸ್ವಾಮಿಗಳು ಕೊಡ್ತಾರೆ ಕೇಳಿದ್ರೆ. ಹೌದು ಹೌದು, ನಮ್ಗೆ ಹಂಗೆ ಕೊಟ್ರು. ಹೌದಾ? ಆದ್ರಿಂದ ಕೇಳಬೇಕು, ಕೇಳಿದಾಗ ತೊಂದರೆ ಇಲ್ಲ. ಅವರಾಗೆ ಕೇಳಿದಾಗ ಕೊಟ್ರೆ ಬಹಳ ಸಂತೋಷ. ಅದನ್ನ ಆರಾಮಾಗಿ ವೈಭವದಿಂದ ಪೂಜೆ ಮಾಡಿ. ಇನ್ನು ಮನೆಗೆ ಸ್ವಾಮಿಗಳು ಪಾದ ಪೂಜೆಗೆ ಅದಕ್ಕೆಲ್ಲ ಬಂದಾಗ ಸ್ವಾಮಿಗಳು ಆವಾಗ ಕೊಡ್ತಾರೆ, ಸಾಲಗ್ರಾಮ ಯೋಗ್ಯತೆ ಇಲ್ಲ. ಏನು ಅಶೋಕ್ ಮೂರ್ತಿ ಅವರೇ ಹೇಳಿ. ಸ್ವಾಮಿಗಳು ಪಾದ ಪೂಜೆಗೆ ಮನೆಗೆ ಬಂದಿರುವಾಗ ಸಾಲಗ್ರಾಮವನ್ನು ಸ್ವಾಮಿಗಳಿಗೆ ಕೊಡುವ ಆಚಾರವೂ ಇದೆ ಅಲ್ಲ ಆಚಾರ್ಯರೇ? ಅದು ಮನೆಯಲ್ಲಿ ಯಾರು ಪೂಜೆ ಮಾಡ್ಲಿಕ್ಕಿಲ್ಲ, ಸುಮ್ನೆ ಇಲ್ಲಿ ಇಟ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಗುರುಗಳಾದ ಪೂಜೆ ಮಾಡ್ಲಿ ಅಂತ ಹೇಳಿ ಕೊಟ್ಬಿಡೋದು ಅಷ್ಟೇ. ಓಕೆ ಓಕೆ ಓಕೆ, ಹಾಗದು. ಓಕೆ ಓಕೆ, ಅರ್ಥ ಆಯ್ತು. ಇದಕ್ಕೆ ನಿಮ್ಮ ಅನುಸಂಧಾನ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಅವ್ರೇನೆ ತಂಪಾಡಿ ತಾವು ಮನ್ಸನ್ನ ಹೇಳ್ಕೊಂಡು ನಿಮ್ಗೆ ಕೊಡ್ಬೇಕು ಅನ್ಸಿದ್ರೆ ಅದಲ್ಲಿ ಸಾನ್ನಿಧ್ಯ ಜಾಸ್ತಿ. ನಾವು ಕೇಳಿ ಅದನ್ನ ಗೋಗರ್ದಿ ಇಸ್ಕೊಳ್ದಲ್ಲಿ ಇಲ್ಲ ಇಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಅಲ್ಲ, ಕೇಳಿ ಇಸ್ಕೊಳ್ಬಹುದು, ತೊಂದ್ರೆ ಇಲ್ಲ. ಅದ್ರಲ್ಲಿ ತೊಂದ್ರೆ ಇಲ್ಲ. ಅಂದ್ರೆ ನಮ್ಮ ಹಣವನ್ನ ಕೊಟ್ಟು ಅದನ್ನು ತಗೊಳ್ಳುವುದು ಅದು ವ್ಯಾಪಾರ ಆಗಿ ಹೋಗ್ಬಿಡ್ತದೆ. ಇಲ್ಲ ಗುರುಗಳೇ, ನಮಗೆ ಸ್ವಲ್ಪ ಈಗ ಬೇಕಾಗಿದೆ, ನಮ್ ಪೂಜೆಗಾಗಿ ಬೇಕಾಗಿದೆ, ನೀವು ದುಡ್ಡು ಕೊಟ್ಟು ತಗೊಳ್ಳೋದು ಪೂಜೆಗಾಗಿನೇ, ತೊಂದ್ರೆ ಇಲ್ಲ. ಆದ್ರೆ ದುಡ್ಡು ಪೂಜೆಗಾಗಿಯೂ ಕೂಡ ದುಡ್ಡು ಕೊಟ್ಟು ತಗೊಳ್ಬಾರ್ದು ಅಂತ, ವ್ಯಾಪಾರ ಮಾಡ್ಬಾರ್ದು. ಆಚಾರ್ಯರೇ, ಇದು ದೇವರ ಪೂಜೆ ಮಾಡುವಾಗ ನಾವು ಪ್ರತಿಮೆಗಳಿಗೆ ಆವಾಹನೆ ಮಾಡ್ತೀವಿ. ಭಗವಂತಂ ಆಗಚ್ಚನ ಸಾಂಕಂ ಸಾಯುಜ್ಯಂ ಸಪರಿವಾರಂ ಸರ್ವಾಲಂಕಾರ ಭೂಷಿತಂ ಶ್ರೀ ಲಕ್ಷ್ಮೀನಾರಾಯಣಂ ಮಮ ಹುತ್ಕರ್ಮಲಾತ್ ಆವಾಹ್ಯಾಮಿ ಅಂತ ಹೇಳಿ ಮಾಡ್ತೀವಲ್ಲ, ಅದರೊಟ್ಟಿಗೆ ನೀವು ಅನುಸಂಧಾನವೂ ಮಾಡ್ಬೇಕು ಅಂತ ಹೇಳ್ತೀರಿ. ಹೌದು ಹೌದು ಹೌದು, ಹೌದಲ್ವಾ? ಸಾಲಿಗ್ರಾಮದಲ್ಲಿ ಆವಾಹನೆಯೂ ಇಲ್ಲ, ಅನುಸಂಧಾನವೂ ಇಲ್ಲ. ಅನುಸಂಧಾನ ಇದೆ, ಏನಂತ
ಸಾಲಿಗ್ರಾಮದಲ್ಲಿ ಇರುವಂತಹ ಪರಮಾತ್ಮನ ರೂಪಕ್ಕೂ ನಮ್ಮ ಬಿಂಬ ರೂಪಿಯಾದ ಪರಮಾತ್ಮನಿಗೂ ಐಕ್ಯ ಇದೆ ಅಂದಷ್ಟೇ ಅನುಸಂಧಾನ. ಅಲ್ಲಿ ಆವಾಹನೆ ಇಲ್ಲ, ಸರಿನಾ? ಪ್ರತಿಮೆಯಲ್ಲಿ ಆವಾಹನೆ ಇದೆ. ಓಕೆ. ಈಗ ಪ್ರತಿಮೆಗಳು ಮತ್ತು ಸಾಲಗ್ರಾಮವು ಇದ್ದಾಗ ಮನೆಯಲ್ಲಿ ಚಕ್ರಾಂಕಿತ ಎಲ್ಲ ಇದ್ದಾಗ ಪ್ರತಿಮೆಗಳಿಗೆ ಬಂದು ಪೀರಿಯಾಡಿಕಲ್ ಪ್ರತಿನಿತ್ಯ ಅಲ್ಲದೆ ಸಾಲಗ್ರಾಮಕ್ಕೆ ಮಾತ್ರ ಪೂಜೆ ಮಾಡಲು ಆಗಬಹುದಾ? ಸಾಲಿಗ್ರಾಮ ಪೂಜೆ ಮಾಡ್ತೀರಿ ಅಂದ್ರೆ ಅಲ್ಲಿ ಆವಾಹನೆ ಮಾಡಿ ಟೈಮ್ ಹಿಡಿತದೆ ಅಂತನ ಪ್ರತಿಮೆಗಳಲ್ಲಿ? ಒಂದೊಂದ್ಸಲ ಟೈಮ್ ಅಭಾವ ಆದಾಗ ಏನಾಗುತ್ತೆ ಅಂದ್ರೆ ಅಭಿಷೇಕ ಮಾಡಿದ ನಂತರ ಎಲ್ಲ ಇದು ಮಾಡ್ಬೇಕಲ್ವಾ, ವಸ್ತ್ರದಿಂದ ಶುಚಿ ಮಾಡ್ಬೇಕಾಗತ್ತೆ. ಅದರಿಂದ ಕೇಳಿದೆ. ಒಂದು ಸಣ್ಣ ಕೃಷ್ಣನ ಪ್ರತಿಮೆಯಾದ್ರೂ ಇರಬೇಕು. ಕೃಷ್ಣ ಸಣ್ಣ ಕಿರುಬೆರಳಿನ ಅರ್ಧದಷ್ಟು ಪ್ರತಿಮೆಯಾದ್ರೂ ಇರಬೇಕು, ಸರಿನಾ? ಅಥವಾ ಅಂಬೇಗಾಲ್ ಕೃಷ್ಣ ಆದ್ರೂ ಇರಬೇಕು. ಅಂಬೇಗಾಲ್ ಕೃಷ್ಣ ಇದೆ. ಆಯ್ತು, ಸರಿನಾ? ವಿಷ್ಣುಪಾದ, ಚಕ್ರಾಂಕಿತ, ಸುದರ್ಶನ ಇಷ್ಟಿದ್ರೆ ಸಾಕು. ಎಲ್ಲ ಇದೆ. ಸರಿನಾ? ಆಯ್ತು ಗುರುಗಳು, ಆಚಾರ್ಯ, ಹೇಳಿ. ಪ್ರತಿಮೆ ಉಂಟಲ್ವಾ, ಬೆಳ್ಳಿದು ಪ್ರತಿಮೆ ಎಲ್ಲ, ಅದು ಹೆಂಗಸರು ತೊಳಿಬಹುದಾ? ಅವಶ್ಯ ತೊಳಿಬಹುದು, ತೊಂದರೆ ಇಲ್ಲ. ತೊಳಿಬಹುದಾ? ತೊಳಿಬಹುದು. ಇಲ್ಲದೆ ಪೂಜಂ ಪರಿದ್ಯತೆ ಪುಂಜೋಳೆಗೆ ತೊಳೆದು ನೀಟಾಗಿದ್ರೆ ಆಯ್ತು ಅಷ್ಟೇ. ಆಯ್ತು. ಅಂದ್ರೆ ಈಗ ಸನ್ಯಾಸಿಗಳೇ ಪೂಜೆ ಮಾಡಿದ್ದು ಅಂತ ಏನಿರ್ತದೆ ಅವುಗಳನ್ನೆಲ್ಲ ಮುಟ್ಟೋ ಹಾಗಿಲ್ಲ. ಇಲ್ಲ, ಇದು ಮನೆಯದು ದೇವರು. ಸ್ವಲ್ಪ ಶುದ್ಧವಾಗಿಯೇ ಇರಬೇಕು ನಾವು ಕೂಡ ಅವತ್ತಿನ ದಿನ. ಗೊತ್ತಾಯ್ತು. ಏಕಾದಶಿ ದಿವಸ ಎಲ್ಲ ಮಾಡ್ಬೋದಲ್ವಾ? ತೊಂದರೆ ಇಲ್ಲ. ಮತ್ತೆ ಥಳ ಹೊಳಿಬೇಕು ಅಂತ ಹೇಳಿ ಸಬೀನಾ ಹಚ್ಚಿದೆ, ವಿಂಬಾರ್ ಹಚ್ಚಿದೆ ಇಲ್ಲ. ಮತ್ತೆ ಹಾಗೆ ನಿಂಬೆ ಹಣ್ಣು, ಹುಣಸೆ ಹಣ್ಣು, ರಂಗೋಲಿ ಪುಡಿ ಹಾಕಿದ್ರೆ ಸ್ವಚ್ಛ ಆಗತ್ತೆ. ಅದನ್ನ ಹಾಕಿ ತೊಳಿಬೇಕು ಅಷ್ಟೇ. ಬಿಸಿನೀರು ಈ ರೀತಿ ಎಲ್ಲ ಹಾಕಿ ತೊಳಿಬೇಕು. ಓಕೆ ಗುರುಗಳು, ಸರಿ, ಧನ್ಯವಾದ. ಪ್ರಶ್ನೆ, ಅಲ್ಟಿಮೇಟ್ ಕ್ವಶ್ಚನ್, ಕೊನೆಯ ಪ್ರಶ್ನೆ. ಕೆಲವು ಜನಗಳಿಗೆ ಮಕ್ಕಳಿರಲ್ಲ, ನೀವು ತೀರ್ಕೊಂಡ್ಮೇಲೆ ಅದನ್ನ ಎಲ್ಲಿಗೆ ಸೇರಿಸ್ಬೇಕು? ನಿಮ್ ಪಿತ್ರಾರ್ಜಿತ ಸಾಲಿಗ್ರಾಮ, ನಿಮ್ ತಮ್ಮ ಅಯೋಗ್ಯ, ಅವ್ನ್ ಕೊಡೋಕ್ ಮನಸ್ಸಿಲ್ಲ, ಸೊ ಎಲ್ಲಿ ತಲುಪಿಸ್ಬೇಕು? ಒಂದು ಸ್ವಾಮಿಗಳು ಕೊಟ್ಟಿದ್ದು, ಇನ್ನೊಂದು ಪಿತ್ರಾರ್ಜಿತ, ಮೂರನೇದು ಮಾವನವ್ರು ಕೊಟ್ಟಿದ್ದು. ಒಂದು ಮುಖ್ಯ, ನಿಮ್ಮ ಗುರುಗಳು ಅಂತ ಯಾರಿದ್ದಾರೋ, ಒಂದೆರಡು ಅಕ್ಷರ ಹೇಳಿಕೊಟ್ಟಂತಹ ಗುರುಗಳು ಅಂತ ಯಾರಿದ್ದಾರೋ ಅವರಿಗೆ ಮುಖ್ಯ ಅಧಿಕಾರ ಇರುವಂಥದ್ದು, ಅವರಿಗೆ ಸಮರ್ಪಣೆ ಮಾಡುವಂಥದ್ದು, ಸರಿನಾ? ಅದಿಲ್ಲ ಅಂದ್ರೆ ಮಠ ಮಂದಿರಗಳಲ್ಲಿ ಕೊಡಬಹುದು, ಅವರು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಎದಕ್ಕೆ ಅಂತಂದ್ರೆ ನಾವು ತರ್ಪಣ ಕೊಡಬೇಕಾದ್ರೆ ನಮ್ಮ ವಿದ್ಯಾಗುರುಗಳ ಹೆಸರನ್ನ ಹೇಳಿ ತರ್ಪಣ ಕೊಡ್ತೇವೆ, ಹೌದಾ? ಆದ್ರಿಂದ ಮುಖ್ಯ ಭಾಗ ಈ ಒಂದು ಪೂಜಾ ಸಾಮಗ್ರಿಗಳು ಮನೆಯಲ್ಲಿ ಸಂತಾನಾದಿಗಳು ಇಲ್ಲ, ನಾವೇ ಕೊನೆ ಅಂತಂದಾಗ ಅವಾಗ ನಮ್ಮ ಗುರುಗಳಿಗೆ ನಾವು ಕೊಡಬಹುದು. ಅವರು ತೀರ್ಕೊಂಡ್ಬಿಟ್ಟಿದಾರಲ್ಲ, ಸರಿ, ಅರ್ಥ ಆಯ್ತು. ಇಲ್ಲ, ಯಾರ್ದೋ ಮಠಕ್ಕೆ ಕೊಟ್ರೆ ಆಯ್ತು, ಇಲ್ದರೆ ಯಾರೋ ಸತ್ಪಾತ್ರರು ಗುರುಗಳು ಯಾರು ಪಾಠ ಹೇಳ್ಕೊಟ್ಟಿರ್ತಾರೋ ಅವ್ರಿಗೆ ಕೊಟ್ರೆ ಆಯ್ತು. ಅರ್ಥ ಆಯ್ತು. ಧನ್ಯವಾದ ಗುರುಗಳು. ಸರಿ, ಹಾಗೆ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.